ನಮಸ್ಕಾರ. ಈ ವಿಡಿಯೋದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2026ರ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರಲ್ಲಿ ಜೀವಶಾಸ್ತ್ರದಲ್ಲಿ ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಜೊತೆಗೆ ಆ ಉತ್ತರವನ್ನ ಅಲ್ಲಿ ಬರೆದಾಗ ಯಾವ ರೀತಿ ತಾವು ಅಂಕಗಳನ್ನ ಪಡ್ಕೊಳ್ತೀರಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆ 26ನೇದು. ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರವನ್ನ ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವು ಕ್ರಮವಾಗಿ ಅಂತ ಕೇಳಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ರೈಜೋಪಸ್ ನ ಚಿತ್ರ ಇದೆ. ಎಕ್ಸ್ ಅನ್ನೋದು ಇಲ್ಲಿ ರೈಜೋಪಸ್ ನ ಬೀಜಕದಲ್ಲಿರುವಂತಹ ಆ ಬೀಜಕ ಅಣುಗಳನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಆಪ್ಷನ್ ಅನ್ನ ನೋಡಿದ್ರೆ ಎ ಆಪ್ಷನ್ ಭಿತ್ತಿಯು ಇರುವುದಿಲ್ಲ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಬಿ ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಸಿ ತೆಳುವಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಸಿ ದಪ್ಪವಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎ ಮತ್ತು ಡಿ ಆಪ್ಷನ್ ರಾಂಗ್ ಆಗಿದೆ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಪರಾಗಸ್ಪರ್ಶ ಕ್ರಿಯೆ ನಡೆಯುವುದಿಲ್ಲ. ಇನ್ನು ಬಿ ಮತ್ತೆ ಸಿ ದಲ್ಲಿ ಡಿಫರೆನ್ಸ್ ಏನಿದೆ ಅಂದ್ರೆ ಭಿತ್ತಿ ಒಂದ್ ಕಡೆ ದಪ್ಪ ಅಂತ ಕೊಟ್ಟಿದ್ದಾರೆ, ನಂತರ ಇಲ್ಲಿ ಭಿತ್ತಿ ತೆಳುವಾದ ಭಿತ್ತಿ ಅಂತ ಕೊಟ್ಟಿದ್ದಾರೆ. ಸೊ ರೈಜೋಪಸ್ ನ ಈ ಬೀಜಕಗಳ ಒಂದು ಭಿತ್ತಿ ಏನಾಗಿರ್ತದೆ, ದಪ್ಪ ಆಗಿರ್ತದೆ. ಆದ್ದರಿಂದ ಇಲ್ಲಿ ಬಿ ಉತ್ತರ ಸರಿಯಾಗಿದೆ. ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. 27ನೇ ಪ್ರಶ್ನೆ. ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ಇಲ್ಲಿ ನಾವು ಹುಡುಕ್ಬೇಕು. ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಜಠರದಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಆಮ್ಲೀಯಗೊಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಬಿ ಜಠರದಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಸಿ ಯಕೃತ್ತಿನಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಡಿ ಮೆದೋಜಿರಕದಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಪಿತ್ತರಸ ಇದು ಯಕೃತ್ತಿನಿಂದ ಸ್ರವಿಕೆಯಾಗುವಂತದ್ದು. ಆದ್ದರಿಂದ ಸಿ ಆಪ್ಷನ್ ಇಲ್ಲಿ ಸರಿಯಾದ ಆಯ್ಕೆ ಆಗಿದೆ. 28ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಜೀನ್ ಅಥವಾ ವಂಶವಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಅಂತ ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಂದನೇದು ಡಿಎನ್ಎಯ ಘಟಕವಾಗಿದೆ, ಎರಡನೇದು ಪ್ರೋಟೀನ್ನ ಮಾಹಿತಿಯ ಮೂಲವಾಗಿದೆ, ಮೂರನೇದು ಒಂದೇ ಜೀನ್ ಹಲವಾರು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತದೆ, ನಂತರ 4ನೇದು ಕಿಣ್ವವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಹೇಳಿಕೆಗಳನ್ನ ನೋಡಿದಾಗ ಜೀನ್ ಇದು ಡಿಎನ್ಎಯ ಘಟಕವಾಗಿದೆ, ಇದು ಸರಿಯಾದ ಹೇಳಿಕೆ. ಪ್ರೋಟೀನ್ ಮಾಹಿತಿಯ ಮೂಲ ಕೂಡ ಆಗಿದೆ, ಇವೆರಡೂ ಕೂಡ ಇಲ್ಲಿ ಸರಿಯಾದ ಹೇಳಿಕೆ ಆಗಿರ್ತದೆ. ನಂತರ ಒಂದೇ ಜೀನ್ ಹಲವಾರು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತದೆ, ಇದು ಸರಿಯಾದ ಹೇಳಿಕೆ ಅಲ್ಲ. ಅದೇ ರೀತಿ ಕಿಣ್ವವಾಗಿ ಕಾರ್ಯನಿರ್ವಹಿಸುತ್ತದೆ, ಇದು ಕೂಡ ತಪ್ಪು ಹೇಳಿಕೆ. ಆದ್ದರಿಂದ 1, 2 ಸರಿಯಾಗಿರುವಂತಹ ಆಪ್ಷನ್ ಅಂದ್ರೆ ಇಲ್ಲಿ ತಾವು ನೋಡಬಹುದು ಬಿ ದಲ್ಲಿ 1 ಮತ್ತು 2 ಮಾತ್ರ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಆಯ್ಕೆ ಆಗಿದೆ. ಇನ್ನು 1 ಅಂಕದ 3 ಪ್ರಶ್ನೆಗಳು. 29ನೇದು. ಡಿಎನ್ಎ ಸ್ವಪ್ರತೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತ್ರ ಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವಂತಹ ಕ್ರಿಯೆಗೆ ಡಿಎನ್ಎ ಸ್ವಪ್ರತೀಕರಣ ಎನ್ನುವರು. 30ನೇದು. ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣಕ್ಕೂ ಇರುವ ಸಂಬಂಧವೇನು ಅಂತ ಕೇಳಿದ್ದಾರೆ. ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯೂ ಕೂಡ ಅಲ್ಲಿ ಹೆಚ್ಚಾಗುತ್ತದೆ. ಆದ್ದರಿಂದ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣ ಅಂದ್ರೆ ಶಕ್ತಿಯ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. 31ನೇ ಪ್ರಶ್ನೆ. ಸಸ್ಯಗಳಲ್ಲಿ ಎಬ್ಸಿಸಿಕ್ ಆಮ್ಲದ ಕಾರ್ಯವೇನು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಸಸ್ಯಗಳಲ್ಲಿ 4 ಹಾರ್ಮೋನ್ಗಳನ್ನ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಆಕ್ಸಿನ್, ಸೈಟೋಕೈನಿನ್, ಜಿಬ್ಬರ್ಲಿನ್ ಮತ್ತೆ ಎಬ್ಸಿಸಿಕ್ ಆಮ್ಲ. ಇದರಲ್ಲಿ ಆಕ್ಸಿನ್, ಸೈಟೋಕೈನಿನ್ ಮತ್ತು ಜಿಬ್ಬರ್ಲಿನ್ ಬೆಳವಣಿಗೆಯನ್ನ ಹೆಚ್ಚಿಸುವಂತದ್ದು. ಆದರೆ ಎಬ್ಸಿಸಿಕ್ ಆಮ್ಲದ ಕಾರ್ಯ ಏನಂದ್ರೆ ಅದು ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತದೆ ಅಥವಾ ಪ್ರತಿಬಂಧಿಸುತ್ತದೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರುವಂತದ್ದು. ಪ್ರಶ್ನೆ ಅಂದ್ರೆ 2 ಅಂಕದ ಒಂದು ಪ್ರಶ್ನೆ ಇದೆ. ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ, ಗ್ಲಾಮುರಲಸ್ ಅನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ನೆಫ್ರಾನ್ ನ ಚಿತ್ರವನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ, ಪ್ರಾಕ್ಟೀಸ್ ಮಾಡಿರ್ತೀರಾ. ಅಲ್ಲಿ ಗ್ಲಾಮುರಲಸ್ ಅನ್ನ ತಾವು ತೋರಿಸಬೇಕು. ನೆಫ್ರಾನ್ ನ ಈ ಒಂದು ಚಿತ್ರಕ್ಕೆ 1.5 ಅಂಕ ಇರ್ತದೆ. ಗ್ಲಾಮುರಲಸ್ ಭಾಗವನ್ನ ತೋರಿಸಿದಾಗ ಅದಕ್ಕೆ ಅರ್ಧ ಅಂಕ ಇರುವಂತದ್ದು. ಇನ್ನು ಈ ಚಿತ್ರವನ್ನ ಸುಲಭವಾಗಿ ಯಾವ ರೀತಿ ಬಿಡಿಸಬೇಕು ಅನ್ನೋದಕ್ಕೆ ಇನ್ನೊಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿಂದ ಆ ವಿಡಿಯೋವನ್ನ ನೋಡಿ ಈ ಚಿತ್ರವನ್ನ ಸುಲಭವಾಗಿ ಬಿಡಿಸುವ ವಿಧಾನವನ್ನ ತಾವು ಕಲಿಬಹುದು.
2 ಅಂಕದ ಇನ್ನೊಂದು ಪ್ರಶ್ನೆ 33ನೇದು. ಇಲ್ಲಿ ಎ ಮತ್ತೆ ಬಿ ಅಂತ 2 ಪ್ರಶ್ನೆ ಕೇಳಿದ್ದಾರೆ. ಎ, ಪರಿವರ್ತಿತ ಚಾಪದ ಪ್ರಮುಖ ಭಾಗಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಬರುವಂತಹ ಭಾಗಗಳು ಗ್ರಾಹಕ ಕೋಶ, ಜ್ಞಾನವಾಹಿ ನರಕೋಶ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ ಮತ್ತು ಕಾರ್ಯನಿರ್ವಾಹಕ. ಇದನ್ನ ಇದೇ ಆರ್ಡರ್ ದಲ್ಲಿ ಬರೀಬೇಕಾಗತ್ತೆ. ಸೊ ಇದಕ್ಕೆ 1 ಅಂಕ ಇರುವಂತದ್ದು. ಬಿ, ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನು ಯಾವುದು ಅಂತ ಕೇಳಿದರೆ ಪುರುಷರಲ್ಲಿ ಅದು ಟೆಸ್ಟೋಸ್ಟಿರಾನ್ ಆಗಿದೆ ಮತ್ತು ಸ್ತ್ರೀಯರಲ್ಲಿ ಈಸ್ಟ್ರೋಜನ್. ಸೊ ಪ್ರತಿಯೊಂದು ಹಾರ್ಮೋನ್ಗೆ ಇಲ್ಲಿ ಅರ್ಧ ಅಂಕ ಇರುವಂತದ್ದು. 34ನೇದು 3 ಅಂಕದ ಪ್ರಶ್ನೆ. ಚಿತ್ರವನ್ನ ಕೇಳಿದ್ದಾರೆ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರ ಮತ್ತು ಅದರ ಭಾಗಗಳಾದ ಮಹಾಮಸ್ತಿಷ್ಕ ಮತ್ತು ಪಾನ್ಸ್, ಇದನ್ನ ಇಲ್ಲಿ ಗುರುತಿಸಬೇಕು. ಚಿತ್ರ ತಾವು ಪ್ರಾಕ್ಟೀಸ್ ಮಾಡಿರ್ತೀರಾ. ಚಿತ್ರಕ್ಕೆ 2 ಅಂಕ ಇರುವಂತದ್ದು. ಮಹಾಮಸ್ತಿಷ್ಕ ಮತ್ತು ಪಾನ್ಸ್ ಈ ಭಾಗವನ್ನು ಗುರುತಿಸಿದಾಗ ಅರ್ಧ ಅಂಕ ಸಿಗುವಂತದ್ದು. ಇನ್ನು ಈ ಚಿತ್ರ ಸುಲಭವಾಗಿ ಬಿಡಿಸುವಂತ ವಿಧಾನ ಇನ್ನೊಂದು ವಿಡಿಯೋದಲ್ಲಿದೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿಂದ ಆ ವಿಡಿಯೋವನ್ನ ನೋಡಿ ಈ ಚಿತ್ರ ಬಿಡಿಸುವುದನ್ನ ಸುಲಭವಾಗಿ ಹೇಗೆ ಅನ್ನೋದನ್ನ ತಾವು ಕಲಿಬಹುದು. 35ನೇದು. ಇಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಎತ್ತರವಾದ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಬಿಡುವ ಗಿಡ್ಡವಾದ ಸ್ಮಾಲ್ ಟಿ ಟಿ ಮತ್ತು ಸ್ಮಾಲ್ ಆರ್ ಆರ್ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ಬೋರ್ಡ್ನ ಸಹಾಯದಿಂದ ತೋರಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಚೆಕ್ಕರ್ ಬೋರ್ಡ್ ಅನ್ನ ಯಾವ ರೀತಿ ಬರೀಬೇಕು ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಕ್ಯಾಪಿಟಲ್ ಟಿ ಮತ್ತೆ ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ ಸ್ಮಾಲ್ ಆರ್ F1 ದಲ್ಲಿ ಇದನ್ನ ಸಂಕರಣಗೊಳಿಸಿದಾಗ ನಮಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅನ್ನುವಂತಹ ಆ ವಂಶವಾಹಿ ಇರುವಂತಹ ಒಂದು ನಮಗೆ ಪೀಳಿಗೆಯ ಸಸ್ಯಗಳು ಸಿಗ್ತದೆ. ಅವುಗಳ ಲಿಂಗಾಣುಗಳನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಸೊ 4 ತಾವು ನೋಡಿದಾಗ ತಾವಿಲ್ಲಿ ಗಮನಿಸಬಹುದು, ಎಲ್ಲಾ ಕಡೆ ಟಿಆರ್ 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 ಮತ್ತೆ ಟಿಆರ್ ಇರುವಂತದ್ದು. ಆದರೆ ಸ್ಟಾರ್ಟಿಂಗ್ ಕ್ಯಾಪಿಟಲ್ ಇದೆ, ಲಾಸ್ಟಿಗೆ ಸ್ಮಾಲ್ ಇದೆ. ಮಧ್ಯದಲ್ಲಿ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್, ನಂತರ ಒಂದು ಸ್ಮಾಲ್ ಒಂದು ಕ್ಯಾಪಿಟಲ್ ಇರುವಂತದ್ದು. ಇಲ್ಲಿ ಯಾವ ರೀತಿ ತಾವು ಬರ್ಕೊಂಡಿರ್ತೀರಿ ಅದನ್ನೇ ಇಲ್ಲೂ ಕೂಡ ಬರ್ಕೊಳ್ಬೇಕು. ನಂತರ ಇವೆರಡನ್ನು ಕೂಡಿಸಿ ಬರೆಯುವಂತದ್ದು. ತಾವಿಲ್ಲಿ ನೋಡಬಹುದು, ಕ್ಯಾಪಿಟಲ್ ಟಿ ಇದೆ, ಇಲ್ಲೂ ಕೂಡ ಕ್ಯಾಪಿಟಲ್ ಟಿ ಇದೆ. ಸೊ ಅದನ್ನ ಕೂಡಿಸಿ ಬರೆದಾಗ ಟಿ ಟಿ 2 ಕ್ಯಾಪಿಟಲ್ ಬರೆಯುವಂತದ್ದು. ನಂತರ ಕ್ಯಾಪಿಟಲ್ ಆರ್ ಇದೆ, ಇಲ್ಲೂ ಕೂಡ ಕ್ಯಾಪಿಟಲ್ ಆರ್ ಇದೆ, ಅದನ್ನ ಕೂಡಿಸಿ ಬರೆದಾಗ ಕ್ಯಾಪಿಟಲ್ ಆರ್ ಆರ್ ಬರುವಂತದ್ದು. ಇದೇ ರೀತಿ ಇವುಗಳನ್ನ ಇಲ್ಲಿ ಕೂಡಿಸಿ ಬರೀಬೇಕು. ಸೊ ಈ ರೀತಿ ಬಾಕ್ಸ್ ಅನ್ನ ಬರೆದಾಗ ಅಥವಾ ಚೆಕ್ಕರ್ ಬೋರ್ಡ್ ಅನ್ನ ಬರೆದಾಗ 2 ಅಂಕವನ್ನ ಪಡ್ಕೊಳ್ತೀರಿ. ನಂತರ ಇಲ್ಲಿ ಅನುಪಾತವನ್ನ ಕೇಳಿದ್ದಾರೆ. F2 ನ ಅನುಪಾತ ಅಥವಾ ದ್ವಿತಳೀಕರಣದಲ್ಲಿ F2 ನ ಅನುಪಾತ 9:3:3:1 ಆಗಿರ್ತದೆ. ಈ ಅನುಪಾತವನ್ನ ಬರೆದಾಗ ಮತ್ತೆ 1 ಅಂಕ ತಾವು ಪಡ್ಕೊಳ್ತೀರಿ. ಇನ್ನು ಇಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ಈ ರೀತಿ ಇದೆ, ಹಳದಿ ಬೀಜಗಳನ್ನು ಅಂದ್ರೆ ಕ್ಯಾಪಿಟಲ್ YY ಲಿಂಗಾಣುಗಳಿರುವಂತಹ ಬಿಡುವ ಬಟಾಣಿ ಸಸ್ಯವನ್ನು ಹಸಿರು ಬೀಜಗಳನ್ನು ಸ್ಮಾಲ್ YY ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. F2 ಪೀಳಿಗೆಯ ವ್ಯಕ್ತರೂಪ ಮತ್ತು ಜೀನ್ ನಮೂನೆಯನ್ನ ಆ ಅನುಪಾತವನ್ನ ತಾವಿಲ್ಲಿ ಬರೀಬೇಕು. ಇಲ್ಲೂ ಕೂಡ F2 ಪೀಳಿಗೆಯನ್ನ ಕೇಳಿದ್ದಾರೆ. ಸೊ ತಾವಿಲ್ಲಿ ನೋಡ್ತಿದ್ದೀರಿ, ಕ್ಯಾಪಿಟಲ್ Y ಮತ್ತೆ ಸ್ಮಾಲ್ y ಇರುವಂತದ್ದು. F1 ದಲ್ಲಿ ಏನಾಗ್ತದೆ, ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ y ಬರುವಂತದ್ದು. ಸೊ ಒಂದು ಕ್ಯಾಪಿಟಲ್ ಇಲ್ಲಿ ಬರ್ಕೊಳ್ಬೇಕು, ಇನ್ನೊಂದು ಸ್ಮಾಲ್ y ಇಲ್ಲಿ ಬರುವಂತದ್ದು. ಇದೇ ಆರ್ಡರ್ ದಲ್ಲಿ ಇಲ್ಲಿ ಕ್ಯಾಪಿಟಲ್ ಮತ್ತೆ ಸ್ಮಾಲ್ y ಅನ್ನ ಬರೀತೀರಿ. ನಂತರ ಇವೆರಡನ್ನು ಇಲ್ಲಿ ಕೂಡಿಸಿ ಬರೆಯುವಂತದ್ದು. ಸೊ ಈ ರೀತಿ ಬರೆದಾಗ ತಮ್ಗಿಲ್ಲಿ ಈ ಚೆಕ್ಕರ್ ಬೋರ್ಡ್ಗೆ 2 ಅಂಕ ಸಿಗುವಂತದ್ದು. ವ್ಯಕ್ತರೂಪ ಬರೀಬೇಕು, ಅದು 3:1 ಆಗಿರ್ತದೆ. ನಂತರ ಜೀನ್ ನಮೂನೆಯ ಒಂದು ಅನುಪಾತ 1:2:1. ಇದು ಏಕತಳೀಕರಣಕ್ಕೆ ಒಂದು ಸ್ಥಿರ ಅನುಪಾತ ಅಂತ ಹೇಳ್ಬಹುದು. ಇದನ್ನ ತಾವು ಇಲ್ಲಿ ಯಾವತ್ತು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ವ್ಯಕ್ತರೂಪ ಅನುಪಾತ 3:1 ಬರುವಂತದ್ದೇ. ಅದೇ ರೀತಿ ಜೀನ್ ನಮೂನೆ ಅನುಪಾತ ಕೂಡ 1:2:1 ಬರುವಂತದ್ದು. ಸೊ ಇವೆರಡೂ ಅನುಪಾತಕ್ಕೆ ಅರ್ಧ ಅಂಕ ತಾವಿಲ್ಲಿ ಪಡ್ಕೊಳ್ತೀರಿ. 36ನೇ ಪ್ರಶ್ನೆ. ಇದರಲ್ಲಿ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. 3 ಅಂಕದ ಪ್ರಶ್ನೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು ಅಂತ ಕೇಳಿದರೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ವಿಭಜನೆಗೆ ಒಳಗಾಗುವ ವಸ್ತುಗಳಿಗೆ
ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಕರೀತೇವೆ. ಇದಕ್ಕೆ 1 ಅಂಕ. ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದಂತಹ ಸಂಶ್ಲೇಷಿತ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ. ಅದು CFC ಆಗಿದೆ. CFC ಅಂದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್. ಇದಕ್ಕೆ 1 ಅಂಕ ಇರುವಂತದ್ದು. ನಂತರ ವಿಘಟಕ ಜೀವಿಗಳಿಗೆ 2 ಉದಾಹರಣೆಯನ್ನ ಕೇಳಿದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಇದಕ್ಕೆ 1 ಅಂಕ ಇರುವಂತದ್ದು. ಒಟ್ಟಾರೆ 3 ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಾ. 37ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಇದರಲ್ಲಿ AB ಅಂತ 2 ಪ್ರಶ್ನೆ ಕೇಳಿದ್ದಾರೆ. ಮಹಾಪಧಮನಿ ಮತ್ತು ಉಪ್ಪುಸಕ ಅಭಿಧಮನಿಗಳ ಕಾರ್ಯವನ್ನ ಕೇಳಿದ್ದಾರೆ. ಮಹಾ ಅಪಧಮನಿಯ ಕಾರ್ಯ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. ಉಪ್ಪುಸಕ ಅಭಿಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸುತ್ತದೆ. ಈ ಕಾರ್ಯಗಳಿಗೆ 1 ಅಂಕ ಇರುವಂತದ್ದು. ಇನ್ನು ಬೀದ್ರಲ್ಲಿ ಸಸ್ಯಗಳ ದ್ಯುತಿಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 4 ಪಾಯಿಂಟ್ಗಳು ಬರುವಂತದ್ದು. ಫಸ್ಟ್, ಕ್ಲೋರೋಫಿಲ್ ದಿಂದ ಬೆಳಕಿನ ಶಕ್ತಿಯ ಹೀರುವಿಕೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಪ್ರತಿಯೊಂದು ಪಾಯಿಂಟ್ಗೆ ಇಲ್ಲಿ ಅರ್ಧ ಅಂಕ ಇರುವಂತದ್ದು. ಸೊ ಒಟ್ಟಾರೆ ತಾವಿಲ್ಲಿ 4 ಅಂಕವನ್ನ ಪಡ್ಕೊಳ್ತೀರಾ. 37ನೇ ಪ್ರಶ್ನೆಯಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲೂ ಕೂಡ A ಮತ್ತು B ಅಂತ 2 ಪ್ರಶ್ನೆ ಇದೆ. ಇದರಲ್ಲಿ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಅದು ಪೈರುವೇಟ್ ಆಗಿ ವಿಭಜಿಸಲ್ಪಡುತ್ತದೆ. ಇದಕ್ಕೆ 1 ಅಂಕ ಇರುವಂತದ್ದು. ವಿಭಜನೆಗೊಂಡ ಅಣುವು ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜಿಸಲ್ಪಡುತ್ತದೆ ಅಂತ ಇಲ್ಲಿ ಆನ್ಸರ್ ಬರೀಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ಇದು ಉಸಿರಾಟ ಕ್ರಿಯೆಯ 3 ವಿಧಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಯಾಗಿದೆ. ಬಿ ಇದರಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಂಗೆ ಇರುವಂತಹ 2 ವ್ಯತ್ಯಾಸವನ್ನ ಕೇಳಿದ್ದಾರೆ. ಇಲ್ಲಿ 4 ವ್ಯತ್ಯಾಸವನ್ನ ತಿಳಿಸ್ಕೊಡ್ತೇನೆ. ಅದರಲ್ಲಿ ಯಾವುದಾದ್ರೂ 2 ವ್ಯತ್ಯಾಸವನ್ನ ತಾವು ಬರೀಬೇಕು. ಕ್ಸೈಲಮ್ ಇದು ನೀರು ಮತ್ತು ಲವಣಗಳನ್ನು ಅಥವಾ ನಿರವಯವ ವಸ್ತುಗಳನ್ನು ಸಾಗಿಸುತ್ತದೆ. ಫ್ಲೋಯಂ ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ. ಕ್ಸೈಲಮ್ ವಸ್ತುಗಳ ಹರಿವು ಏಕಮುಖವಾಗಿರುತ್ತದೆ. ಫ್ಲೋಯಂನಲ್ಲಿ ವಸ್ತುಗಳ ಹರಿವು ದ್ವಿಮುಖವಾಗಿರಬಹುದು. ಕ್ಸೈಲಮ್ ಈ ನಳಿಕೆಗಳು ಅಥವಾ ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತದೆ. ಫ್ಲೋಯಂನಲ್ಲಿ ಜರಡಿನಾಳ ಮತ್ತು ಸಂಗಾತಿ ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. ಕ್ಸೈಲಂನಲ್ಲಿ ಶೋಷಣ ಒತ್ತಡದಿಂದ ಆ ಒಂದು ಕಾರ್ಯನಿರ್ವಹಣೆ ಆಗುವಂತದ್ದು. ಫ್ಲೋಯಂನಲ್ಲಿ ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆ ಆಗ್ತದೆ. ಸೊ ವ್ಯತ್ಯಾಸಗಳಿಗೆ 2 ಅಂಕ ಇರುವಂತದ್ದು. ಇನ್ನು 5 ಅಂಕದ ಒಂದು ಪ್ರಶ್ನೆ ಇದೆ. 38ನೇ ಪ್ರಶ್ನೆ ABC ಅಂತ ಇಲ್ಲಿ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರಲ್ಲಿ ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವನ್ನ ಕೇಳಿದ್ದಾರೆ. ಜರಾಯುವಿನ ಪಾತ್ರ ಏನಂದ್ರೆ ಇದು ತಾಯಿಯಿಂದ ಭ್ರೂಣಕ್ಕೆ ಪೋಷಕಾಂಶಗಳನ್ನು ಸಾಗಿಸುತ್ತದೆ. ಭ್ರೂಣದಿಂದ ತಾಯಿಗೆ ತ್ಯಾಜ್ಯ ವಸ್ತುಗಳನ್ನು ಕೂಡ ಸಾಗಿಸುತ್ತದೆ. 2 ಕಾರ್ಯವನ್ನ ಬರಿಬೇಕು. 2 ಅಂಕವನ್ನ ಪಡ್ಕೊಳ್ತೀರಾ. ಬೀದ್ರಲ್ಲಿ ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತದೆ ಏಕೆ ಅಂತ ಕೇಳಿದ್ದಾರೆ. ಏಕೆಂದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ ಅಂತ ಬರಿಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ನಂತರ ಸಿ ಪ್ರಶ್ನೆಯಲ್ಲಿ ತಾವು ನೋಡ್ರಿ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರುಹೊಂದಾಣಿಕೆಯಾಗುತ್ತದೆ ವಿವರಿಸಿ ಅಂತ ಕೇಳಿದ್ದಾರೆ. ಸೊ 2 ಪಾಯಿಂಟ್ಗಳಲ್ಲಿ ಆನ್ಸರ್ ಅನ್ನ ಬರಿಬೇಕು. ಮೊದಲನೇ ಪಾಯಿಂಟ್, ಲೈಂಗಿಕ ಕೋಶಗಳಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಮೂಲ ವರ್ಣತಂತುಗಳ ಸಂಖ್ಯೆಯು ಅರ್ಧದಷ್ಟಾಗುತ್ತದೆ. ಇದಕ್ಕೆ 1 ಅಂಕ ಇರುವಂತದ್ದು. 2ನೇ ಪಾಯಿಂಟ್, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆಯು ಮೂಲದಲ್ಲಿದ್ದಷ್ಟೇ ಮರುಸ್ಥಾಪಿತವಾಗುತ್ತದೆ. ಈ ಒಂದು ವಾಕ್ಯಕ್ಕೆ ಇನ್ನೊಂದು ಇಲ್ಲಿ ಅಂಕ ಸಿಗುವಂತದ್ದು. ಒಟ್ಟಾರೆ 5 ಅಂಕವನ್ನ ಪಡ್ಕೊಳ್ತೀರಿ. ಇಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 3 ಮತ್ತೆ ಪ್ರಶ್ನೆಗಳನ್ನ ತಾವು ನೋಡಬಹುದು. ಎ, ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಹೈಡ್ರಾದಲ್ಲಿ ಮಗುವಿಕೆಯಿಂದ ಸಂತಾನೋತ್ಪತ್ತಿಯಾಗ್ತದೆ. ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ ಆಗುವಂತದ್ದು.
ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆಯಾಗುವಂಥದ್ದು. ಪ್ಲನೇರಿಯಾದಲ್ಲಿ ಈ ರೀತಿ ತಾವು ಬರೀಬೇಕಾಗತ್ತೆ. ಇದನ್ನು ಎಷ್ಟು ಬೇಕಾದರೂ ತುಂಡು ಮಾಡಬಹುದು ಮತ್ತು ಪ್ರತಿಯೊಂದು ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ ಅಂತ ಬರೀಬೇಕು. ಬಿ ಪ್ರಶ್ನೆ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತ ಕೇಳಿದ್ದಾರೆ. ಉತ್ತರ, ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನುಂಟು ಮಾಡುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ನಂತರ ಅಂಡಾಣು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪ್ರತಿಯೊಂದು ಅಂಶಕ್ಕೂ ಅರ್ಧ ಅಂಕ ಇದೆ. 2 ಅಂಕ ಇದಕ್ಕೆ ಮೀಸಲಾಗಿರುವಂತದ್ದು. ಸಿ ಅಂತ ಇನ್ನೊಂದು ಪ್ರಶ್ನೆ ಇದೆ. ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಬೀಜವು ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತದೆ. ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಬೆಳವಣಿಗೆ ಹೊಂದುತ್ತದೆ. ಪ್ರಥಮ ಕಾಂಡವು ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ದ್ಯುತಿಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾಗುವವರೆಗೂ ಬೀಜದಳದಲ್ಲಿ ಸಂಗ್ರಹವಾದ ಆಹಾರವು ಬೆಳವಣಿಗೆಯಾಗಿ ಬಳಕೆಯಾಗುತ್ತದೆ. ಇಲ್ಲೂ ಕೂಡ ಪ್ರತಿಯೊಂದು ಪಾಯಿಂಟಿಗೆ ಅರ್ಧ ಅಂಕ ಇರುವಂತದ್ದು. ಮತ್ತೆ ಇಲ್ಲಿ ಟೋಟಲ್ 2 ಅಂಕವನ್ನು ಪಡ್ಕೊಳ್ತೀರಿ. ಒಟ್ಟು ಈ ಪ್ರಶ್ನೆಗೆ 5 ಅಂಕ ಇರುವಂತದ್ದು. ಸ್ನೇಹಿತರೆ, ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೊಟ್ಟಿರುವಂತಹ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಉತ್ತರಗಳು. ಉಳಿದೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಲಿಂಕ್ ಇದೆ, ಅಲ್ಲಿಂದ ಆ ವಿಡಿಯೋ ನೋಡಿ ಆ ಉತ್ತರಗಳನ್ನ ಕಲಿಬಹುದು. ಧನ್ಯವಾದ.